ದಿಸ್ ಇಸ್ ಡೇ 26. ಟೈಮ್ ಬಂದು 6:20. ಮಸ್ತು ಗಾಳಿ ಹೊಡಿತೈತೆ. ಹೆವಿ ಚಳಿ ಬೇರೆ ಆಯ್ತಾ ಇದೆ. ಮಸ್ತು ಗಾಳಿ. ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ. ಮಳೆ ಇನ್ನೂ ಮಧ್ಯಾಹ್ನದ ಮೇಲೆ ಬರ್ಬೋದು. ಅಂದರೆ ಫುಲ್ ಮೋಡ ಹಾಕ್ಕೊಂಡೈತೆ. ಇವಾಗಲೇ ಮೋಡ ಹಾಕ್ಕೊಂಡೈತೆ. ಮಸ್ತು ಗಾಳಿ ಬೀಸ್ತೈತೆ ಮಾತ್ರ. ಕಾಣಿಸುತ್ತಾ ಇದರಲ್ಲಿ ಒಂಥರ ಗಾಳಿ ಸೌಂಡೇ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ ನನಗಿಲ್ಲಿ. ಡೇ 26. ಇವತ್ತು ಭಾನುವಾರ. ಮೇ ಬಿ ಏನೂ ಕೆಲಸ ಇರಲ್ಲ ಅನ್ಕೋತೀನಿ. ಇಲ್ಲೇ ರೂಮಲ್ಲೇ ಇರೋದು ಅನಿಸುತ್ತೆ ಭಾನುವಾರ. ಅಂದರೆ ಇದಕ್ಕೂ ಮುಂಚೆ ಇದ್ದಿದ್ದ ಭಾನುವಾರಗಳೆಲ್ಲ ರೂಮಲ್ಲೇ ಇದ್ದವು. ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಅದೇ ಇರುತ್ತೆ ಅನಿಸುತ್ತೆ. ಶೀತ ಹಿಡ್ಕೊಳ್ಳೋಕೆ ಸ್ಟಾರ್ಟ್ ಆಗೈತೆ. ಶೀತ ಹಿಡ್ಕೊಳ್ಳುತ್ತೆ ಗ್ಯಾರಂಟಿ ಗೊತ್ತು. ಮಳೆಗಳು ಸ್ಟಾರ್ಟ್ ಆಯಿತು. ಅಷ್ಟೇ, ಇನ್ನೇನು ಇಲ್ಲ. ನನ್ನ ರೂಮ್ಮೇಟ್ ಇನ್ನೂ ಮಲ್ಗವ್ರೆ. ನಾನೊಬ್ಬನೇ ಇದ್ದಿದ್ದೀನಿ. ಅವ್ರು ಎದ್ದೇಳಬೇಕು. ಏನಾದ್ರು ಮಾಡ್ಕೋಬೇಕು ಅಂತಂದರೆ ನೋಡೋದು ಏನಾಯ್ತದೆ ಹೆಂಗಾಯ್ತದೆ ಅಂತಂದ. ದಿಸ್ ಇಸ್ ಡೇ 26. ದಿಸ್ ಇಸ್ ಡೇ 26 ಬ್ಲಾಗ್ ಕಂಟಿನ್ಯೂಷನು. ಏನು ಸಂಭವ ಅಂತಂದರೆ, ಇವಾಗ ಮಳೆ ಇಷ್ಟೊತ್ತು ಜೋರಾಗಿ ಬಂದು ವಾಪಸ್ ಇವಾಗ ಸ್ವಲ್ಪ ನಿಂತಿದೆ. ನಾವು ಇವಾಗ ನೆಟ್ವರ್ಕ್ ಹೋಗ್ತಾ ಇದ್ದೀವಿ. ತುಂಬ ಒಂಥರ ಮಾತಾಡ್ತಿದ್ದೀನಲ್ವ. ಬನ್ನಿ ಬೇಗ. ಇನ್ನೊಂದು ಸಂಭವ ಏನು ಅಂತಂದರೆ, ನನಗಾಗಿರೋ ಎಕ್ಸ್ಪೀರಿಯೆನ್ಸು, ನಾರ್ಮಲಾಗಿ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಟೆನ್ಷನ್ ಆಗೋದು. ಇದೇನು ಗುರು ಫೋನ್ ತಗೊಂಡಿಲ್ಲ ಅಂತ ರೆಕಾರ್ಡ್ ಮಾಡ್ತಿರೋದು ಮರ್ತ್ಬಿಟ್ಟೆ. ಏನದು ಏನೋ ಹೇಳಕ್ಕೆ ಬಂದೆ. ನೆಟ್ವರ್ಕ್ ಸಿಗ್ತಾಯಿಲ್ಲ. ನನ್ನ ಸಿಮ್ ಏರ್ಟೆಲ್ಲು. ಸೊ ನೆಟ್ವರ್ಕ್ ಸಿಗ್ತಾಯಿಲ್ಲ. ನಾನೇನು ಮಾಡಿದೆ, ಇನ್ನು ಹೆಂಗಿದ್ರೂ ಪೋರ್ಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಪೋರ್ಟ್ ಮಾಡ್ಸೋಕ್ಕೆ ತುಂಬ ಲೇಟ್ ಆಯ್ತದಲ್ಲ ಅಂದ್ಬಿಟ್ಟು, ಸರಿ ಆಯಿತು ಹೋಗಲಿ ಅಂತ ಅಂದ್ಬಿಟ್ಟು ಒಂದು ಸಿಮ್ ತಗೊಳ್ಳೋಣ, ಜಿಯೋ ಸಿಮ್ ತಗೊಬಿಡೋಣ ಅಂದ್ಕೊಂಡು ಸಿಮ್ ತಗೊಳಕ್ಕೆ ಇವತ್ತು ಬೇರೆ ನನ್ನ ರೂಮ್ಮೇಟ್ಗೆ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಹೋದೋ. ಹಂಗೆ ಬರ್ಬೇಕಾದ್ರೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಅವ್ರ ಹತ್ರನೇ ಹಂಗೆ ಇಸ್ಕೊಂಡೆ. ಹಿಂಗೆ ಸಿಮ್ ತಗೋತೀನಿ ಕೊಡಿ ಅಂತ ಅಂದ್ಬಿಟ್ಟು, ಸರಿ ಆಯಿತು ಅಂದ್ಬಿಟ್ಟು ಇಸ್ಕೊಂಡು ಸಿಮ್ಗೆ ಹೋಗಿ ಕೇಳಿದೆ, ಅಣ್ಣ ಎಷ್ಟಣ್ಣ ಸಿಮ್ಮು, ಹಿಂಗೆ ಜಿಯೋ ಸಿಮ್ ಬೇಕಿತ್ತು ಅಂತಂದೆ. ಫಸ್ಟು ಇಲ್ಲ ಅಂತ ಅಂದ್ಕೊಂಡಿದ್ದೋ. ಇಲ್ಲಿ ನಮ್ಮ ಇನ್ನೊಬ್ರು ರೂಮ್ಮೇಟ್ ಹೇಳ್ಬಿಟ್ಟು ಇಲ್ಲ ಸಿಮ್ ಸಿಗಲ್ಲ ಅಂದ್ಕೊಂಡು ಗೋಣಿಕೊಪ್ಪ ಹೋಗ್ಬೇಕು ಅಂತಂದರು ಅಂದ್ಬಿಟ್ಟು ನಾವು ಸುಮ್ಮನೆ ಹೋಗಿ ಕೇಳಿದ್ದು ಅಷ್ಟೇ. ಫೋನ್ ಕೇಸ್ ಕಳ್ತಿದ್ರಲ್ಲ ಅಂದ್ಬಿಟ್ಟು ಅವ್ರು ಸಿಗುತ್ತೆ ಸಿಮ್ ಸಿಗುತ್ತೆ ಅಂತಂದರು. ಸರಿ ಅಣ್ಣ ಆಯಿತು, ಅಮೌಂಟ್ ತರ್ತೀವಿ ATMಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಹೋಗಿ ATMಗೆ ಹೋಗಿ ಅಮೌಂಟ್ ತಂದು ಸಿಮ್ ಇಸ್ಕೊಳಕ್ಕೆ ಹೋದೋ. ಸಿಮ್ ಕೂಡ ತೆಗಿಯೋಕ್ಕೆಲ್ಲ ರೆಡಿ ಅದು. ಆಧಾರ್ ಕಾರ್ಡೆಲ್ಲ ತಗೊಂಡು ತೋರಿಸ್ತಾಯಿದೆ. ಎಷ್ಟಣ್ಣ ಸಿಮ್ಗೆ ಅಂತ ಅಂದೆ ಅಷ್ಟೇ. 350 ರೂಪಾಯಿ ಅಂತ ಅಂದ್ಬಿಟ್ಟ. ನಂಗೆ ಇನ್ನೂ ಒಂಥರ ಆಗೋಯ್ತು. ಇದೆ 350 ರೂಪಾಯಿ. ನಮ್ಮೂರಲ್ಲಿ ಅದು ಫ್ರೀ ಸಿಮ್ಮು. ಜಿಯೋ ಫ್ರೀ. ಮೇ ಬಿ ಒಂದು ಇಲ್ಲ ಅಂತಂದ್ರು ಒಂದು 10 250 ಇಸ್ಕೊಬೋದು ಸಿಮ್ ಫ್ರೀ ಇಲ್ಲ ಅಂತ ಅಂದಾಗ. ಬಟ್ ನಾನು 2 ಸಲ ಸಿಮ್ ಇಸ್ಕೊಂಡಿದ್ದೀನಿ ಫ್ರೀ. ನನಗೆ ನಾನು ಇಸ್ಕೊಂಡಿರೋದು ನಂಗೆ ಸೀರಿಯಸ್ಲಿ 350 ರೂಪಾಯಿ ಅಂದಾಗ ಒಂಥರ ಆಗೋಯ್ತು. ಬಟ್ ನನ್ನ ಹತ್ರ ದುಡ್ಡಿರಲಿಲ್ಲ. ನನ್ನ ರೂಮ್ಮೇಟ್ ಕೊಟ್ಟರು. ನನಗೆ ಅಂದರೆ ಅವಶ್ಯಕತೆ ಐತೆ ಅಲ್ವಾ ಅಂದ್ಬಿಟ್ಟು ಸಿಮ್ ಇಸ್ಕೊಂಡೆ. ಇನ್ನೇನು ಮಾಡೋಕ್ಕಾಗಲ್ಲ. 350 ರೂಪಾಯಿ ಅಂದಾಗ ಬೇಜಾರಾಗೋಯ್ತು. ಇವರು ಅಯ್ಯೋ 350 ಅಂದ ತಕ್ಷಣ ಇವ್ರಿಗೆ ಏನೋ 350 ರೂಪಾಯಿ ಅದೇನೋ ಅಷ್ಟೊಂದು ಹೇಳ್ತಿದ್ದೀವಿ ಅಂತಿದ್ರು. ಅವರು ಏನೋ ಒಂದು 60 ರೂಪೀಸು ನಮಗೆ ಚಾರ್ಜ್ ಮಾಡ್ತಾರೆ, ನಮಗೆ ಸಿಗೋದೇ ಇದರ 17 ರೂಪಾಯಿ ಲಾಭ ಅಷ್ಟೇ, ಹಂಗೆ ಅಂದ್ಬಿಟ್ಟು ಅವ್ರು ಇಲ್ಲೇ ಇರೋದನ್ನೆಲ್ಲ ಹೇಳ್ತಾರೆ. ಗೋಣಿಕೊಪ್ಪದಲ್ಲಿ ಇನ್ನೂ 300 ರೂಪಾಯಿ ಕೊಡ್ತಾರೆ, ಬಿಳಿಕೆರೆಯಲ್ಲಿ 260 ರೂಪಾಯಿ ಕೊಡ್ತಾರೆ, ಅದು ಇದು ಅಂತ ಒಳ್ಳೆ ಕ್ವಾಟ್ಲೆ ಮಾಡ್ತಿದ್ರು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇಸ್ಕೊಂಡ್ಬಂದ್ಬಿಟ್ಟು ಇವಾಗ ನಾನಿರೋ ಪ್ಲೇಸಲ್ಲಿ ಇವಾಗ ಜಿಯೋಗೆ ಇವ್ರು ಜಿಯೋ ಇವ್ರದ್ದು ಆ್ಯಕ್ಚುಲಿ. ಅದಕ್ಕೇ ನಾನು ಜಿಯೋ ಸಿಮ್ ಬೇಕು ಅಂದ್ಕೊಂಡು ತಗೊಂಡಿದ್ದು. ಇವಾಗ ನನಗೆ ನೆಟ್ವರ್ಕ್ ಸಿಗುತ್ತಾ ಅಂತ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ? ಸಿಗುತ್ತೆ ಅನಿಸುತ್ತಾ ಅಲ್ಲಿ ಇಲ್ಲ ಅನಿಸುತ್ತಾ? ಹಾಂ, ಇವಾಗ ನೋಡ್ಬಿಟ್ಟು ಇನ್ ಕೇಸ್ ನನಗೆ ಇವಾಗ ಆದರೆ ಫಸ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು, ಅದೊಂದೇ ಮೈಂಡಲ್ಲಿರೋದು. ಅದಕ್ಕೂ ಮುಂಚೆ ಇವತ್ತು ಒಂದು ಮೂವಿ ಡೌನ್ಲೋಡ್ ಮಾಡ್ಕೋಬೇಕು. ಮೂವಿ ಡೌನ್ಲೋಡ್ ಮಾಡ್ಕೊತೀವಿ. ನಾಳೆಯಿಂದ ಮೇ ಬಿ ಅಪ್ಲೋಡಾರ ಮಾಡ್ಬೋದು ಅನ್ಕೋತೀನಿ. ಮಾಡಿದ್ರೆ ಸ್ವಲ್ಪ ಖುಷಿ. ಸೊ ಅಷ್ಟೇ.
ಎನಿವೆ ಇಷ್ಟೇ ಡೇ 26. ಇನ್ನು ಹೋಗಲ್ಲಿ ಮಾತಾಡ್ಬಿಟ್ಟು ಮನೆಗೆ ಹೋಗೋದು, ಕ್ಯಾಂಪ್ಗೆ ಹೋಗೋದು ಅಷ್ಟೇ. ಎನಿವೆ ನೀವೇನಾರು ಹೇಳ್ತೀರಾ? ಅವ್ರೇನು ಹೇಳಲ್ವಂತೆ. ಬಾಯ್.